ರಾತ್ರಿ ಜೈಪುರಲ್ಲಿ ನನ್ನ ಫ್ರೆಂಡ್ ಅಪರ್ಣ ಅನ್ನೋರ ಮನೆಯಲ್ಲಿ ಉಳ್ಕೊಂಡಿದ್ವಿ. ಬೆಳಗ್ಗೆ ಅವ್ರ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜೈಪುರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೊರಟ್ವಿ. ಇಲ್ಲಿರೋದು ಸೆಂಟ್ರಲ್ ಮ್ಯೂಸಿಯಮ್. ಇಲ್ಲಿ ಬಂದ್ರೆ ನೀವು ಆ ಜೈಪುರ್ ಆರ್ಕಿಟೆಕ್ಚರ್ ಎಲ್ಲ ನೋಡ್ಬೋದು, ಹೇಗ್ ಕಾಣ್ತದೆ ಪ್ಯಾಲೇಸ್ ಅಲ್ಲಿ ಅಂತ ಹೇಳಿ. ಹೊರಗಡೆಯಿಂದ ಕೂಡ ನೋಡ್ಬೋದು. ಒಳಗಡೆ ಎಂಟ್ರಿ ಟಿಕೆಟ್ ಕೂಡ ಇದೆ ನೋಡಿ, ಅಲ್ಲಿ ಒಳಗಡೆ ಎಂಟ್ರಿ ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇದಾರೆ. ಅದು ಕೂಡ ಒಳಗಡೆ ಹೋಗಿ ನೀವು ಕಂಪ್ಲೀಟ್ ಆಗಿ ಒಳಗಡೆ ನೋಡ್ಕೊಂಡ್ ಬರ್ಬೋದು. ಸೊ ಇಲ್ಲಿ ಇನ್ನೊಂದು ಅಟ್ರಾಕ್ಷನ್ ಅಂತ ಹೇಳಿದ್ರೆ, ಇಲ್ಲಿ ಬಂದು ಫುಲ್ ಪಾರಿವಾಳ ಕುತ್ಕೊಳ್ಳುತ್ತೆ ಈ ಕಡೆಯಲ್ಲಿ. ಸೊ ಅದಕ್ಕೆ ಅಲ್ಲೇ ನಿಮ್ಗೆ ಕಾಳುಗಳು ಮಾರ್ತಾ ಇರ್ತಾರೆ, ಗೋಧಿ ಬೇಳೆ ಎಲ್ಲ ತಗೊಂಡ್ಬಂದು ಇಲ್ಲಿ ಹಾಕಿದ್ರೆ ನಿಮ್ಗೆ ಇಲ್ಲಿ ಇಷ್ಟೋದವರೆಗೂ ಫುಲ್ಲು ಪಾರಿವಾಳ ಇತ್ತು, ಅಲ್ಲಿ ಮೇಯ್ತಾ ಇರತ್ತೆ. ಹಾರೋದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ. ನೋಡಿ ಇಲ್ಲೆಲ್ಲ ಓಲ್ಡ್ ನೋಡೋದಕ್ಕೆ ಎಲ್ಲ ಫೋರ್ಟ್ ತರ ಆಲ್ರೆಡಿ ಕನ್ಸ್ಟ್ರಕ್ಷನ್ ಯಾವುದು ಡೆಮಾಲಿಷ್ ಆಗಿಲ್ಲ. ಈ ಸಂದಿಲೇ ಗಾಡಿಗಳೆಲ್ಲ ತೋರ್ಕೊಂಡ್ಬರೋದು ಯಾವ್ದು ತೋರಕ್ಕಾಗುತ್ತೆ, ಅದು ಆ ಕಡೆ ಇನ್ನೊಂದು ಹೋಗೋದಕ್ಕೆ. ಬಟ್ ಆರ್ಕಿಟೆಕ್ಚರ್ ಅದು ಹಂಗೆ ಇದೆ. ಸ್ನೇಹಿತರೆ, ಜಂತರ್ ಮಂತರ್ ಅಂತಂದರೆ ಒಂಥರ ಮ್ಯಾಜಿಕ್ ಶೋ ಥರದಲ್ಲ. ಇಲ್ಲಿ ಮುಂಚಿನ ರಾಜರು ಜೈಪುರಲ್ಲಿ ಜಂತರ್ ಮಂತರ್ ಅಂದರೆ ಟೈಮ್ ಮಿಷಿನ್ ಥರ, ಅಂದರೆ ಟೈಮ್ ಮಿಷಿನ್ ಅಲ್ಲ, ಆ್ಯಕ್ಚುಲಿ ವಾಲ್ ಕ್ಲಾಕ್ ವಾಚ್, ಟೈಮ್ ನೋಡ್ಕೊಳ್ಳೋದಕ್ಕೆ. ಮತ್ತು ನೀವು ನೋಡೋದ್ರಲ್ಲ ಇಷ್ಟುವರೆಗೂ ಫುಲ್ಲು ಎಲ್ಲ ಸುತ್ತಲೂ ಎಷ್ಟೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬರೀ ಟೈಮ್ ನೋಡೋಕ್ಕಲ್ಲ, ಗ್ರಹಗಳು ನೋಡ್ತಿದ್ರಂತೆ ಎಷ್ಟು ದೂರ ಇದೆ ಏನೆಲ್ಲ ಅಂತ. ಸೊ ಟೈಮ್ ಝೋನ್ಸು ಬೇರೆ ಬೇರೆ ಥರ ಅಲ್ಲಿ ನೋಡಿದಾಗ ಅರ್ಧದ್ದು ಅಂದರೆ ಬೆಳಗಿನ ಜಾವಕ್ಕೆ ಒಂದು ಮಿಷಿನಲ್ಲಿ ನೋಡೋದು, ಮಧ್ಯಾಹ್ನ ಆದಮೇಲಿಂದ ಸಂಜೆವರೆಗೂ ರಾತ್ರಿವರೆಗೂ ಒಂದು ಮಿಷಿನಲ್ಲಿ ನೋಡ್ಕೊಳ್ಳೋದು, ಮತ್ತು ಯಾವ ದಿನ ಯಾವಾಗ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಅಂದರೆ ಅಮಾವಾಸ್ಯೆ ಯಾವಾಗ, ಪೂರ್ಣಿಮೆ ಯಾವಾಗ, ಆ ಥರ ಎಲ್ಲ ಯಾವ ಹಬ್ಬ ಯಾವಾಗಿನ ಥರದ್ದೆಲ್ಲ ಬರುತ್ತೆ, ಏನು ಮುಹೂರ್ತ ಅನ್ನೋ ಥರ ಎಲ್ಲ ಕಂಡುಹಿಡಿಯೋದಕ್ಕಿದೆಯಲ್ಲ. ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಇಷ್ಟೊಂದು ಟೆಕ್ನಾಲಜಿ ನೋಡಿ. ಅದನ್ನೇ ಸಿಂಪ್ಲಿಫೈ ಮಾಡಿ ಇವತ್ತು ನಾವು ವಾಚ್ ಕಟ್ಟೋದು, ಕ್ಯಾಲೆಂಡರ್ ನೋಡ್ಕೊಂಡ್ಬಿಡ್ತೀವಿ ಸಿಂಪಲ್ಲಾಗಿ. ಅವಾಗೆಲ್ಲ ಎಷ್ಟು ದೊಡ್ಡದು. ಇವಾಗ ನೋಡಿ ನನ್ನ ಹಿಂದೆಗಡೆನೇ ಇರೋದು, ಇದು ಟೋಟಲ್ ಓವರಾಲ್ ಟೈಮ್ ಕಂಡುಹಿಡಿಯೋದು 24 hours ಒಟ್ಟಿಗೆ ಅಂತ ಹೇಳಿ. 24 hours ನೋಡ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡದು. ಅದರೊಳಗಡೆ ಎಲ್ಲ ಹೋಗಿಬಿಡ್ತಾಯಿಲ್ಲ ಅಷ್ಟೇ, ಬಟ್ ಎಲ್ಲ ಕಡೆ ವಿಸಿಟ್ ಮಾಡಿದ್ದಾರೆ. ಮೇಲೆ ಹತ್ಕೊಂಡು ಹೋಗಿ ಎಲ್ಲ ನೋಡಿ, ಸೂರ್ಯನ ಕಿರಣಗಳು ಎಲ್ಲಿ ಅಂದರೆ ಬೆಳಕಿಂದ ಎಷ್ಟು ಟೈಮ್ ಕಾಣುತ್ತೆ ಅಂತೆಲ್ಲ ನಾನು ಕೆಲವೊಂದು ಫೋಟೋಸ್ ಹಾಕ್ತೀನಿ ನಿಮಗೆ. ಅದ್ರಲ್ಲಿ ನೋಡಿ, ಅದರಲ್ಲೆಲ್ಲ ಕಾರ್ವಿಂಗ್ ಆಗಿದೆ, ಅವ್ರು ಏನೇನೋ ಬರೆದಿದ್ದಾರೆ, ಏನೇನೋ ಇದು ಮಾಡೋದು. ಅದರಲ್ಲೆಲ್ಲ ಸ್ಟ್ರೇಂಜ್ ಅನಿಸಿದೆ. ಅಂದರೆ ನನಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಲೈಫಲ್ಲಿ. ನನಗೆ ತುಂಬ ಯೂನಿಕ್ ಅನಿಸಿದ್ದು ಅಂತಂದರೆ ಇದು ನನ್ನ ಹಿಂದೆಗಡೆ ಇರೋವಂಥದ್ದು. ಈ ಟೋಟಲಾಗಿ ಇಲ್ಲಿ ನಮ್ಮದು ರಾಶಿಗಳಿದೆಯಲ್ಲ, ಆ ರಾಶಿಗಳದ್ದು 9 ಇರ್ಬೋದು ರಾಶಿ. ಸೊ ನನಗೆ ಎಕ್ಸಾಕ್ಟ್ ಆಗೋದಿಲ್ಲ, ಬಟ್ ಎಲ್ಲ ರಾಶಿಗಳ ಮೇಲೆ ನಾನು ಫೋಟೋಗಳು ಹಾಕಿದ್ದೀನಲ್ಲ, ಅದಕ್ಕಿಂತಲೇ ಡಿಫ್ರೆಂಟ್ ಸ್ಟ್ರಕ್ಚರು. ಮತ್ತು ಒಳಗಡೆ ಹೋಗೋ ವಾಲ್ಸ್ಗಳದ್ದು ದ್ವಾರ ಥರದ್ದು ಹೈಟ್ಗಳು ಡಿಫ್ರೆನ್ಸ್ ಇದೆ, ಮಾಡಿರೋ ಸ್ಟ್ರಕ್ಚರ್ಗಳು ಡಿಫ್ರೆನ್ಸ್ ಇದೆ ನೋಡಿ. ಇದು ಚೂಪಾಗಿದೆ, ಈ ಕಡೆ ಆ ಕಡೆ ಎಲ್ಲ ಮೇಲ್ಗಡೆ ಫ್ಲ್ಯಾಟ್ ಇದೆ. ಆ ಫ್ಲ್ಯಾಟ್ ಮಾಡಿರೋ ಪಿಲ್ಲರ್ ಥರದ್ರಲ್ಲೂ ಹೈಟ್ ಕಡಿಮೆ, ಆ ಥರಕ್ಕೆಲ್ಲ ಡಿಫ್ರೆಂಟ್ ಇದೆ. ಅದ್ರ ಮೇಲೆ ಕಾರ್ವಾಗಿರೋದು ಈ ಥರ ಆರ್ಚ್ ಶೇಪಲ್ಲಿ ಹಾಕಿರೋದು ಕೂಡ ವೇರಿಯೇಷನ್ಸ್ ಇದೆ. ಅದ್ರ ಮೇಲೆಲ್ಲ ಏನೇನೋ ಬರೆದಿದ್ದಾರೆ, ಇದು ಮಾಡಿದ್ದಾರೆ. ಆ ಥರ ಅವಾಗಿನ ಕಾಲಕ್ಕೇ ಯಾವ ರಾಶಿಗೆ ಏನು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ರು, ಯಾವ ಟೈಮ್ ಏನು ಅಂತೇಳಿ. ಈ ಥರದ್ದು 5 ಮಾಡಿಸಿದಾರಂತೆ. ಬಟ್ ಜೈಪುರಲ್ಲೂ ಒಂದೇ ಉಳ್ಕೊಂಡಿರೋದು
ಇದುವರೆಗೂ ಮಾಡಿರೋಂಥದ್ದು ಜಂತರ್ ಮಂತರ್ ಇಲ್ಲಿ ಒಂದೇ ಇರೋದು. ಸೊ ಬಟ್ ಬೇರೆ ಕಡೆ 4 ಕಡೆ ಮಾಡಿಸಿರೋಂಥದ್ದು ಎಲ್ಲೂ ಉಳ್ಕೊಂಡಿಲ್ಲ, ಜೈಪುರ್ ಒಂದೇ ಇದೆ. ಸೊ ಇಲ್ಲಿಗೆ ಬಂದರೆ ಇದೊಂದು ಸತಿ ಲೈವಾಗಿ ನೋಡಿ, ಎಲ್ಲ ತುಂಬ ಹತ್ತಿರದಿಂದ ಟಚ್ ಮಾಡಿ ನೋಡ್ಬೋದು ಕೆಲವ್ದನ್ನೆಲ್ಲ. ದಯವಿಟ್ಟು ಇಲ್ಲಿ ಬಂದರೆ ಇದೊಂದು ಮಿಸ್ ಮಾಡ್ಕೋಬೇಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಮತ್ತು ಇಲ್ಲಿಂದ ವ್ಯೂಸ್ ಇದೆಯಲ್ಲ, ಸೂಪರ್ ಆಸಮ್ ವ್ಯೂ. ಏನೋ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇಲ್ಲಿ ನೋಡಿ, ಸೊ ಇಲ್ಲಿ ಎದುರುಗಡೆ ಕಾಣ್ತಾ ಇರೋಂಥದ್ದು ದೊಡ್ಡ ಕ್ಲಾಕ್ ಇದೆ, ಅದೊಂದು ಫೋರ್ಟ್ದು ಅದೊಂದು ಎದುರುಗಡೆ ಕಾಣುತ್ತೆ. ಬಟ್ ತುಂಬ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಫೋರ್ಟ್ ಅಂದರೆ ಬಿಗ್ ಫೋರ್ಟ್ದು ವ್ಯೂ ಕೂಡ ಕಾಣುತ್ತೆ ಬೆಟ್ಟದ ಮೇಲೆ. ಸೊ ಝೂಮ್ ಮಾಡಿ ನೋಡ್ತಾ, ಸೊ ನೋಡಿ ಈ ಥರ ಕಾಣಿಸುತ್ತೆ ವ್ಯೂ ಇಲ್ಲಿಂದ. ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ವಿಡಿಯೋಲಿ ಅಷ್ಟೊಂದು ಕ್ಲೀನಾಗಿ ಬರಲ್ಲ ಅಂತ ಅನ್ಕೊತೀನಿ, ಬ್ಲರ್ ಆಗುತ್ತೆ. ಸೊ ಹಾಗೆ ಬಂದರೆ ಇದೊಂದು ಗೋಪುರದ ಕಾಣುತ್ತೆ, ಹಾಗೆ ಬಂದರೆ ಈ ಕಡೆ ಇದೊಂದು ವಾಲ್ ಕ್ಲಾಕ್ದು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ವಾಲ್ ಕ್ಲಾಕ್ದು. ಸೊ ಹಾಗೆ ಬಂದರೆ ಕಂಪ್ಲೀಟಾಗಿ ಇಲ್ಲಿರೋದಂತೂ ವ್ಯೂ. ನೋಡಿ ಸ್ನೇಹಿತರೆ, ಇದೇ ನಾನು ಹೇಳ್ತಾ ಇದ್ದು, ಈ ರಾಶಿಗೆ ಹೇಗೆ ಫ್ಲ್ಯಾಟ್ ಸ್ಟ್ರೈಟಾಗಿ ಪಿಲ್ಲರ್ ಥರ ಮಾಡಿ ಮೇಲೆ ಫ್ಲ್ಯಾಟ್ ಇದೆ, ಬಟ್ ಆರ್ಚ್ ನೋಡಿ ಆಲ್ಮೋಸ್ಟ್ ಲೈಕ್ ಸೆಮಿ ಸರ್ಕಲ್ ಥರ ಇದೆ. ಬಟ್ ಅದೇ ಥರ ಅದಕ್ಕೂ ಕಂಪೇರ್ ಮಾಡಿದ್ರೆ ಅದನ್ನು ಸೇಮ್ ತೊಗೊಂಬಂದಿದ್ದಾರೆ. ಬಟ್ ಅದ್ರ ಪಿಲ್ಲರ್ ಜಾಸ್ತಿ ಇದೆ, ಸೆಮಿ ಸರ್ಕಲ್ದು ಸ್ವಲ್ಪ ದೊಡ್ಡದಾಗಿದೆ, ಆದರೆ ಅದು ಹೈಟ್ ಕಡಿಮೆ ಇದೆ, ಅದು ಬೇರೆ ರಾಶಿಗೆ. ನೋಡಿ ಇದೇ ನಾನು ಹೇಳ್ತಾ ಇದ್ದಿದ್ದು. ನೋಡಿ ಇಲ್ಲಿ ನೋಡ್ಬೋದು ನೀವು, ಕ್ಲೀನಾಗಿ ಲೈನ್ಸ್ ಹಾಕಿ ಕ್ಲೀನಾಗಿ ಮಾರ್ಕಿಂಗ್ಸ್ ಕೂಡ ಆಗಿ ಅವ್ರು ಕ್ಲೀನಾಗಿ ಇದ್ರ ಮೇಲೆಲ್ಲ ಬರೆದಿಟ್ಟಿದ್ದಾರೆ. ಸೊ ಆ ರೀತಿಗೆ ಎರಡೂ ಕಡೆಯಿಂದ ನೋಡಿ ಅವರು ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ರು. ನೋಡಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ, ಇದೇ ಹೇಳ್ತಾ ಇದ್ದು, ಇದು ಕರ್ಕಟ ರಾಶಿಗೆ ನೋಡಿ ಹೇಗಿದೆ, ಈ ಪಿಲ್ಲರಲ್ಲಿ ಸೆಂಟ್ರಲ್ ಗ್ಯಾಪ್ ಬಿಟ್ಟಿದ್ದಾರೆ, ಫುಲ್ ಕೊಟ್ಟಿಲ್ಲ, ಇದಕ್ಕೆ ಸ್ಟೆಪ್ಸ್ ಇದೆ, ಮತ್ತು ಇದ್ರದ್ದು ಸರ್ಕಲ್ಲು ಅದಕ್ಕಿಂತ ತುಂಬ ದೊಡ್ಡದಾಗಿದೆ ನೀವು ನೋಡ್ತಾ ಇದ್ರೆ. ಸೊ ಇದ್ರ ಮೇಲೂ ಸೇಮ್ ಮಾರ್ಕಿಂಗ್ಸ್ ಇರುತ್ತೆ, ಬಟ್ ಇದಕ್ಕೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ. ಸೊ ಈ ಥರ ಪ್ರತಿಯೊಂದು ರಾಶಿಗೆ ಎಲ್ಲ ಕಂಪ್ಲೀಟಾಗಿ ಬೇರೆ ಬೇರೆ ಇದೆ. ಸುತ್ತಲೂ ಬೆಟ್ಟ, ಅಲ್ಲಿ ಫೋರ್ಟ್ದು ಗೋಡೆ ಕಾಣಿಸುತ್ತೆ, ಈ ಕಡೆ ಇಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನ ವ್ಯೂ ಸಾಕಾಗಿದೆ, ಆರ್ಕಿಟೆಕ್ಚರ್ ಅದು ಕೂಡ. ಹಿಂದೆಗಡೆ ನೋಡಿ, ಹಿಂದೆಗಡೆದು ಸೇಮ್ ಬೆಟ್ಟ ಹಾಗೆ ಕಂಟಿನ್ಯೂ ಆಗುತ್ತೆ, ಫೋರ್ಟ್ದು ಹಾಗೆ ಗೋಡೆ ಕಂಟಿನ್ಯೂ ಆಗುತ್ತೆ. ಇವಾಗ ಇದ್ರದ್ದು ಸ್ಟ್ರಕ್ಚರ್ ನೋಡ್ತಾ ಇಲ್ಲ ಸ್ನೇಹಿತರೆ. ಸೊ
ಇದು ಕಲ್ಯಾಣಿ ಥರ, ನಮ್ಮ ಕಡೆ ಎಲ್ಲ ಕಲ್ಯಾಣಿ ಅಂತ ಹೇಳ್ತಾರಲ್ವ. ಸೊ ಮುಂಚೆ ರಾಜರು ಇಲ್ಲ ದೇವಸ್ಥಾನಗಳಲ್ಲಿ ನೀರು ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಕುಂಡ್ ಥರ, ಅಂದರೆ ಒಂದು ಕಲ್ಯಾಣಿ ಥರ ಹೇಳ್ಬೇಕಂದ್ರೆ ಬೇಸಿಕಲಿ ಕೆರೆ ಥರ ಅಲ್ಲ, ಬಟ್ ಸ್ಟ್ರಕ್ಚರಲಿ ಮಾಡ್ಕೊಂಡಿರೋಂಥದ್ದು ಮುಂಚೆದು ವಾಟರ್ ಸ್ಟೋರೇಜ್. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಸುತ್ತಲೂ ಫೋರ್ಟ್ ಇರೋರು, ಇಲ್ಲ ಅಂತಂದರೆ ಈ ಆಮೇರ್ ಫೋರ್ಟ್ದು ಏನಿದೆ, ಸೊ ಅವರು ಈ ಥರ ಕಲ್ಯಾಣಿ ಥರ ಮಾಡ್ಕೊಂಡು ಇಲ್ಲಿ ವಾಟರ್ ಸ್ಟೋರೇಜ್ ಮಾಡ್ತಾಯಿದ್ದು. ಬಟ್ ಇದ್ರ ಸ್ಟ್ರಕ್ಚರು ಎಷ್ಟು ಸೂಪರಾಗಿ ಕಾಣುತ್ತೆ. ನೀರು ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ನಿಮಗೆ ಪಕ್ಕದಲ್ಲಿ ಆನ್ಲೈನಲ್ಲಿ ಅಂದರೆ ಗೂಗಲಲ್ಲಿ ಸಿಗೋಂಥ ಫೋಟೋ ಹಾಕ್ತೀನಿ. ಬಟ್ ನೋಡಿ ಇದ್ರ ಸ್ಟ್ರಕ್ಚರ್ ಹೇಗಿದೆಯೋ ಸೇಮ್ ಇದರಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ದಾರೆ, ಕೆಳಗಡೆವರೆಗೂ ಹೋಗ್ಬೋದು. ಇದ್ರದ್ದು ಡೆಪ್ತ್ ಬಂದು 200 ಫೀಟ್, 200 ಅಡಿ ಆಳದಲ್ಲಿರುವಂಥದ್ದು. ಇವಾಗ ಇದರಲ್ಲಿ ಮಳೆ ಬಂದಿರೋದ್ರಿಂದ ತುಂಬ ನೀರು ತುಂಬಿಕೊಂಡಿದೆ, ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ ತುಂಬ ಆಳಕ್ಕೆ ಲೈಕ್ ತುದಿವರೆಗೂ ಅಂದರೆ ಫುಲ್ ತಳದವರೆಗೂ ಇದೇ ಥರ ಇಲ್ಲೇನು ಕಾಣಿಸ್ತಾ ಇದೆ ಸ್ಟೆಪ್ಸು, ಅದೇ ಥರ ಸ್ಟೆಪ್ಸ್ ಕಾಣುತ್ತೆ. ಬಟ್ ಇಲ್ಲೊಂದು ಏನಂತ ಹೇಳ್ತಾರೆ ಮಿಷಿನ್ ಮನೆ ಅಂತ ಹೇಳ್ತೀವಲ್ಲ ನಮ್ಮ ಕಡೆ ಎಲ್ಲ, ಅದೊಂದು ಆಪ್ರೇಟಿಂಗ್ ಥಿಂಗ್ ಥರ ಮಾಡಿದ್ದಾರೆ, ಅದೇನಂತ ಗೊತ್ತಿಲ್ಲ. ಬಟ್ ಆ ಕಡೆಯಲ್ಲಿ ಇವಾಗೂ ಡೋರ್ ಇದೆ ನೋಡಿ, ಇಲ್ಲೊಂದು ಡೋರ್ ಇದೆ. ಸೊ ಇವಾಗೂ ಇದೇನು ಆಪ್ರೇಟಿಂಗ್ ಇದೆಯಾ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಬೀಗೆಲ್ಲ ತುಕ್ಕಿಡ್ಕೊಂಡಿದೆ, ಯಾವುದೂ ಹಾಕಿಲ್ಲ ಅನಿಸುತ್ತೆ. ಅಲ್ಲೊಂದು ಆಮೆ ಇತ್ತು, ಒಳಗಡೆ ಹೊರಟಾಯ್ತು ಕೆಳಗಡೆ ಬಂದ ತಕ್ಷಣ. ನೋಡಿ ಈ ಥರ ಕಾಣಿಸುತ್ತೆ. ಓಕೆ, ಇಲ್ಲಿ ಕೆಳಗಡೆ ಇಳಿಯೋದು ಕೂಡ ಅಲೋಡ್ ಇಲ್ಲಂತೆ. ಏನು ಪರ್ಫೆಕ್ಟ್ ಟೈಮಿಂಗ್ ನೋಡಿ, ಮಳೆ ಬಂತು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ ವ್ಯೂ ಅಂತ. ನೋಡಿ ರೋಡ್ ಎಲ್ಲ ಕಡೆ ಸೈಡ್ ಜಾಮ್ ಆಗಿದೆ, ಈ ಕಡೆ ರೇಷಿ ಬೈ ಸರ್ಕಸ್ ಮಾಡಿಸ್ತಾರೆ. ನೋಡಿ ಈ ತರ ಇರ್ಬೇಕು ಲೈಫ್, ಆರಾಮಾಗಿ ಕುಕ್ ಹೊಡ್ಕೋತ. ಅದೇನು ಸರಿ ನೋಡಿ ಸ್ಟ್ರೈಟ್ ಹೋಗಿ. ಗುಂಡಿ ಇಳಿಸ್ತಾ ಇದ್ದೀನಿ. ಹೌದಾ? ಒಂದು ಜೊಜಿಲಾ ಪಾಸ್ ಇಲ್ಲೇ ತೋರಿಸ್ತಾರಂಗ. ರಾಜಸ್ಥಾನಲ್ಲೇ ಜೋಜಿಲಾ ಆತು. ಮೇಜರ್ ಆ ಪೈಸೆ जा सकते ना, ಹಿಂದೆ ನೋಡಿ ಗಾಡಿ. ವೈ ಹಂಗೆ ಹೋಗ್ಬೇಕಂತೆ. ಹಾಕ್ಬಿಡಿ ಸೈಡಿಗೆ, ಕಾಟಿ ಕುಡಿಯೋಣ. ಏನ್ ಬ್ರೋ ಇಂಥ ಟ್ರಾಫಿಕ್ ಜಾಮ್ ಕಡಿತ ಅಂತ ಹಾಕ್ಬಿಟ್ರಿ ಒಂದು ತಾಸಿಂದ. ಏನ್ ಮಾಡೋದ್ ಬ್ರೋ, 300 ಮೀಟರ್ ರೋಡ್ ಕ್ಲಿಯರ್ ಆಗಕ್ಕಾಗಿಲ್ಲ ಅಲ್ಲಿ. ಇಲ್ಲ ಸ್ವಲ್ಪ ಮುಂದೆ ಹೋದ್ರೆ ಸಾಕು ಇದಾಗ್ಬಿಡುತ್ತೆ. ನೋಡಿ ಇಷ್ಟೇ ಇರೋದು, ಇದೊಂದು ಕ್ಲಿಯರ್ ಆಯ್ತಂದ್ರೆ ಆಯ್ತು. ಇಲ್ಲಿಂದ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಒಂದು 300 ಮೀಟರ್ಸ್ ಮುಂದೆ ಹೋಗಕ್ ಆಗ್ತಾ ಇಲ್ಲ. ಇಲ್ಲಿಂದ ತುಂಬಾ ಹಿಂದೆ ಇತ್ತು, ನಾವು ಮುಂದೆ ಇವಾಗ ನಿಂತಿರೋದು ಇಲ್ಲಿ. ಇದೆಷ್ಟು ಬಂದ್ಬಿಟ್ರೆ ಇನ್ನು ಕ್ಲಿಯರ್ ಇದೆ ರೋಡು. ಇಲ್ಲಿಂದ ಹೋಗಕ್ ಆಗ್ತಿಲ್ಲ. ಇಲ್ಲಿಂದ ನಮ್ಗೆ ನಾವು ಗಾಡಿ ಸ್ಟಾರ್ಟ್ ಮಾಡಿದಾಗ ಜೈಪುರ್ ಬಿಟ್ಟಾಗ 8 ಗಂಟೆ, ಸಾರಿ 10-10:30 ಹೋಗ್ತೀವಿ ಅಂತಿದ್ದು. ಈಗ ಅಲ್ಲಿ 12:30 ಆಯ್ತು, 1.5 ತಾಸು ಆಯ್ತು ಇಲ್ಲೇ ನಿಂತಿದ್ದೀವಿ. ಹೆಂಗ್ ಅನಿಸ್ತಿದೆ ಇವರು? ಹೌ ಈಸ್ ಯುವರ್ ಜಾಮ್? ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಆಸಮ್. ಹೇಳ್ಕೊಳಕ್ ಆಯ್ತಾ ಇಲ್ಲ. ಬೆಂಗಳೂರಲ್ಲಿ ದಿನ ಅನ್ಭವಿಸ್ತಿರ್ತೀರೇನೋ ಪಾಪ. ಅಯ್ಯೋ ಇಲ್ಲಪ್ಪ, ಆ ತರಕ್ಕೆಲ್ಲ ಇಲ್ಲ. ಆ ತರ ಇದೆ. ಆದ್ರೆ ಬಟ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈ ತರ ಏನಾದ್ರು ನ್ಯಾಷನಲ್ ಹೈವೇಸ್ ಅಲ್ಲಿ ಏನಾದ್ರು ಒಂದು ಆಕ್ಸಿಡೆಂಟ್ ಆಗಿ ರೋಡ್ಗಳಿದಾದ್ರೆ ಕ್ಲಿಯರ್ ಆಗೋಷ್ಟೊತ್ತಿಗೆ ತುಂಬಾ ಕಷ್ಟ ನೋಡ್ರಿ. ಸುತ್ತಮುತ್ತಲು ಬರೀ ಲಾರಿಗಳೇ, ಎಲ್ಲ ಒಂದ್ ಗಾಡಿ ಆನ್ ಮಾಡಿ ಪೊಲೀಸ್ ನಮ್ ಕಡೆ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ತಾ ಇದೀವಿ. ಆರಾಮಾಗಿ ಸೊಳ್ಳೆ ಕೆಲ್ ಕಚ್ಚಿಸ್ಕೊಂಡು ಏನು ಮಾಡಂಗಿಲ್ಲ, ಏನು ಇದ್ ಮಾಡಂಗಿಲ್ಲ. ಯೋಚನೆ ಮಾಡ್ರಿ, ಪಕ್ಕದಲ್ಲಿರೋ ಸರ್ವಿಸ್ ರೋಡಲ್ಲಿರೋ ಟೀ ಸ್ಟಾಲರು ಟೀ ಮಾರ್ಕ ಬರ್ತಾವ್ರೆ. ಇಲ್ಲೇನೆ ಟೀ, ಕಾಫಿ, ಬಜ್ಜಿ, ಬೋಂಡೆ ಎಲ್ಲ ಮಾರ್ತಾವ್ರೆ ಇಲ್ಲಿ. ಆದ್ರೆ ನಮ್ಮೂರ್ ತರ ಬಜ್ಜಿ ಬೋಂಡ ಅಲ್ಲ,
ಇವ್ರದ್ದು ಬೋಂಡ ಅಂದ್ರೆ ಆಲೂಗೆಡ್ಡೆ ಬೋಂಡ ಅಷ್ಟೇ. ಆಮೇಲೆ ಬಜ್ಜಿ ಅಂದ್ರೆ ಮೆಣಸಿಕಾಯಿನ ಫುಲ್ ಬಿಟ್ಬಿಟ್ಟಿರ್ತಾರೆ, ಇದು ಬಜ್ಜಿ ಮೆಣಸಿಕಾಯಿನ. ಅದರದ್ದು ಒಂದು ಮಾರ್ಕೊಂಡ್ ತಿರ್ತಾವ್ರೆ, ಎಲ್ಲ ಗಾಡಿಗಳು ಆಫ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. 1.5 ಗಂಟೆ ಆಯ್ತು. ಬಂದಿದ್ರೆ ಅಮ್ಮಮ್ಮ ಅಂದ್ರೆ ಒಂದು 700 ಮೀಟರ್ ಬಂದಿರ್ಬೋದ ಬ್ರೋ. ಗೂಗಲಲ್ಲಿ 7 ನಿಮಿಷ ಸೇವ್ ಮಾಡಂಗಿದ್ರೆ ಹಳ್ಳಿ ಒಳಗಡೆಯಿಂದ ಬಂದ್ರಿ ಅಂತ ಇಲ್ಲೆಲ್ಲ ಫುಲ್ ಮಳೆ ಬಂದು ಅದು ಹೆಂಗ್ ಗುಂಡಿಗಳಾಗೈತೆ ಅಂದ್ರೆ ಅಲ್ಲಿ 2 ಗಾಡಿಗಳು ನಿಂತು ಅಲ್ಲಿ ಜಾಮ್ ಆಗೈತೆ. ಇನ್ನೊಂದು ರೋಡ್ ಇತ್ತು ಹೋಗೋಣ ಅಂತಂದ್ರೆ ಅವ್ರು ಬೈಕ್ ಅವ್ರು ಬೇಡ, ಕಾರ್ ಹೋಗಲ್ಲ ಅಂತಂದ್ರು. ಸೊ ಅದಕ್ಕಿಂತ ಸುಮ್ಮನೆ ಏನಕ್ಕೆ ಅಡ್ವೆಂಚರು, ಮುಂದೆ ಇದೆ ಅಡ್ವೆಂಚರ್ ಅನ್ಕೊಂಡು ಬೇಡ ಅಂತಂದ್ವಿ. ಈಗ ಇಲ್ಲಿ ಒಂಚೂರು ಕ್ಲಿಯರ್ ಆದ್ರೆ ಇಲ್ಲೊಂದು ದಾರಿ ಇದೆ ಅಂತ ಹೇಳ್ತಿದ್ದಾರೆ. ಪಕ್ಕದಲ್ಲಿರೋ ಅಂಗಡಿಯವರು ಯಾವುದೋ ರೆಸ್ಟೋರೆಂಟ್ ಅವ್ರು ಇದೆ, ಅವ್ರು ನೋಡಿದ್ರೆ ಇಲ್ಲಿ ನೋಡಿದ್ರೆ ಫುಲ್ ಜಾಮ್ ಪ್ಯಾಕ್ಡ್. ನೀವು ಲಾಂಗ್ ಟ್ರಿಪ್ಸು ಹೈವೇಗಳಲ್ಲಿ ಹೋಗೋ ಥರ ಆದರೆ ಈ ಥರ ಎಲ್ಲ ಏನಂತ ಹೇಳ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಸರ್ಕಮ್ಸ್ಟೆನ್ಸಸ್ಗೆಲ್ಲ ರೆಡಿ ಆಗಿರಿ. ನನ್ನಂತನಾದ್ರೆ ಆಗಲ್ಲ. ತಲೆ ಕೆಟ್ರೆ ಜಾಮ್ ಆದ್ರೆ ತಲೆ ಕೆದರ್ಕೊಂಡು ಆಗ್ಬಿಡುತ್ತೆ. ಈಗ ಎಷ್ಟಾಗಿದೆ ಗೊತ್ತಾ ಟೈಮ್ ನೋಡಿ, ಇಲ್ಲಿ ಹೇಳ್ತಾ ಇದ್ದೀನಿ ಎಷ್ಟು ಗಂಟೆ ಆಗಿದೆ. ಇಲ್ಲಿ 7:04. ಕ್ಲಿಯರ್ ಆಗ್ಬೇಕಾದ್ರೆ ಎಷ್ಟು ಗಂಟೆ ಆಗುತ್ತೆ ಅಂತ ಹೇಳ್ತೀನಿ ತಾಳಿ ನೋಡೋಣ. ಈಗ ಆಲ್ರೆಡಿ 1.5 ತಾಸು ಆಯ್ತು ನಾವು ಬಂದು. ಈಗ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ರೋಡ್ ವರ್ಕ್ ಅಂತ ಹೇಳ್ತಿದ್ದಾರೆ, ಗೂಗಲ್ ಆಂಟಿ ನೋಡಿದ್ರೆ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದೆ. ಯಾವ್ದು ಗೊತ್ತಿಲ್ಲ, ಬಟ್ ಇದೇ ನಡೀತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸರ್ವಿಸ್ ರೋಡು ಫುಲ್ ಜಾಮ್ ಆಗಿದೆ. ಹೈವೇ ಅಂತೂ ಇಲ್ಲೇ ಮಲ್ಕೋಬೇಕು ಇವತ್ತು. ನೋಡಿ ಇಲ್ಲೆಲ್ಲ ರೋಡ್ ಹೆಂಗ್ ಅಡ್ಡಿರ್ತಾರೆ ಎಲ್ಲ. ಆರಾಮಾಗಿ ಎಲ್ಲ ವಾಕ್ ಮಾಡ್ಕೊಂಡವ್ರೆ ಬ್ರೋ. ಮಾರ್ನಿಂಗ್ ವಾಕ್ಸ್, ಮಾರ್ನಿಂಗ್ ವಾಕು, ಈವ್ನಿಂಗ್ ವಾಕು. ಅಕ್ಕ ನಾವು ಬರ್ತೀವಿ, ಮುಂದೆ ಡ್ರಾಪ್ ಹಾಕಿ. ಅಡ್ವೆಂಚರ್ ಇಲ್ಲೇ ನಮ್ಗೆ ನುಬ್ರಾ ವ್ಯಾಲಿ ತೋರಿಸ್ತಿರುವ ರಶಿ ಬಾಯ್. ಎಲ್ಲೆಲ್ಲಿ ಜಾಗ ಸಿಗ್ತಲ್ಲ ನುಗ್ತಾ ಇದೀವಿ. ಯಾವ ಲೆಫ್ಟ್ ತೋರಿಸ್ತಾ ಇದೆ, ಇಲ್ಲಿ ಲೆಫ್ಟ್ ಅಲ್ಲಿ ರೂಟೇ ಇಲ್ಲ ನೋಡಿ. ಯಾವ ಒಳ್ಳೆ ರೋಡ್ ತೋರಿಸ್ತಾ ಇದೆ ನೋಡಿ. ಅಲ್ಲಿ ಟೈಮು ಎಷ್ಟಾಯ್ತು? 7:15 ಆಯ್ತು. ಏನಂತಾನೆ बहुत जाम हो चुका है, सब सारे इस तरफ आ रहे हैं। कर्नाटका से आ रहे हो? हाँ। तो अभी कहाँ तक गए हो? अभी जयपुर। अब कहाँ जाओगे? अभी लद्दाख। लद्दाख। ಕಾರಲ್ಲೆಲ್ಲ ನಮ್ದು ಸ್ಟಿಕ್ಕರಿಂಗ್ ನೋಡಿ ರಿಷಿ ಬಾಯ್ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಹೋಗ್ತಾವ್ರೆ ಅವರು. ನೋಡಿ ರಿಷಿ ಬಾಯ್ ಎಷ್ಟು ಪುಣ್ಯ ಮಾಡಿದ್ದಾರೆ. ಪುಣ್ಯ ಪುಣ್ಯ ನಿಜವಾಗ್ಲೂ ಪುಣ್ಯ. Day 6 on the way from Jaipur to ಹರಿಯಾಣ ಸೈಡ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಪಟಿಯಾಲವರೆಗೂ ಹೋಗ್ತಾ ಇದ್ದೀವಿ. ಅಮೃತ್ಸರ್ಗೆ ಹೋಗೋದು ಇಲ್ಲ ಲುಧಿಯಾನವರೆಗೂ ಹೋಗೋದು ಅಂದ್ಕೊಂಡ್ವಿ. ತುಂಬ ಟೈಮ್ ಆಯಿತು. ನೋಡಿದ್ರಲ್ಲ ಹೈವೇಲಿ ಒಂದು ರೋಡ್ ಕನ್ಸ್ಟ್ರಕ್ಷನ್ ಒಂದು ಆಗ್ತಿದೆ. ಸಡನ್ಲಿ ಮಳೆಯಿಂದ ಒಂದು ರೋಡೆಲ್ಲ ಕಿತ್ತೋಗಿ ಆಮೇಲೆ ಒಂದು ಆಕ್ಸಿಡೆಂಟ್ ಆಗಿದ್ದರಿಂದ ಅಲ್ಲಿ ಫುಲ್ ಜಾಮ್ ಆಯಿತು. ಅಲ್ಲೇ 2 ಅವರ್ ವೇಸ್ಟ್ ಆಗೋಯಿತು. ಹೆಂಗೋ ಮತ್ತೆ ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇ ಸಿಕ್ಕಿದ್ರಿಂದ ನಾವು ಈಸಿಯಾಗಿ ಬರೋಕ್ಕಾಯಿತು ಇಲ್ಲಿವರೆಗೂ. ಇಲ್ಲಿ ಏನಕ್ಕೆ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ನೋಡಿ, ಮತ್ತೆ ರೆಸ್ಟ್ ಆ್ಯಂಡ್ ಏನಂತ ಹೇಳ್ತಾರೆ ರೆಸ್ಟ್ ಏರಿಯಾ ಹತ್ರದಲ್ಲಿ, ರೆಸ್ಟ್ ಆ್ಯಂಡ್ ಸರ್ವಿಸ್ ಏರಿಯಾದಲ್ಲಿ ಇಲ್ಲೆಲ್ಲ ಇದೊಂದು ಖುಷಿ ಆಯಿತು. ಈ ಕಡೆಲೆಲ್ಲ ಆಲ್ರೆಡಿ ನೋಡಿ ಈ ಥರ ಡಾಬಾ ಶುರುವಾಗಿದೆ. ಆ್ಯಕ್ಚುಲಿ ಇಲ್ಲಿ ಕಮಿಂಗ್ ಸೂನ್ ಅಂತ ಬೋರ್ಡ್ ಇದೆ, ರುದ್ರಶಿವ್ ಡಾಬಾ ಅಂಥೇಳಿ. ಬಟ್ ಇವ್ರದ್ದೇನೆಂದರೆ 24 hours ಸರ್ವಿಸ್ ಇದೆ. ಬ್ರೇಕ್ಫಾಸ್ಟ್ ಇದೆ, ಲಂಚ್ ಇದೆ, ಡಿನ್ನರು ಇದೆ. ಸೊ ಇಲ್ಲೆಲ್ಲ ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ತಾನೇ ವಾಶ್ರೂಮ್ ಹೋಗಿ ಬಂದ್ವಿ, ಗಾಡಿ ನಿಲ್ಲಿಸಿದ್ದೀವಿ, ಡಿನ್ನರ್ ಮಾಡ್ಕೊತೀವಿ ಈಗ. ಬಟ್ ಇನ್ನೂ ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟು ಹತ್ತತ್ತದಲ್ಲಿ. ಅಂದರೆ ಈ ಎಕ್ಸ್ಪ್ರೆಸ್ ಹೈವೇ ಮುಗಿಯುವಷ್ಟರಲ್ಲಿ ಎಲ್ಲಿ ಸರ್ವಿಸ್ ಏರಿಯಾ ಬರುತ್ತೆ ಅಲ್ಲ ಹಾಕ್ಕೊಂಡು ಮಲಗ್ತೀವಿ. ನೆನ್ನೆ ಥರ ಅಲ್ಲ, ಮೊನ್ನೆ ಥರ ಪೆಟ್ರೋಲ್ ಬಂಕಲ್ಲೇ. ಇಲ್ಲೂ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಂದ ಫ್ಯೂಯಲ್ ಫುಲ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ರಿಸ್ಕ್ ತೊಗೊಳೋದಿಲ್ಲ. ಬಟ್ ಏರಿಯಾ ಆ್ಯಸ್ ಆಫ್ ನೌ ತುಂಬ ಕ್ಲೀನಾಗಿ ನೀಟ್ ಆ್ಯಂಡಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಬೆಳಕಿಗೆ ತೊಂದರೆ ಇಲ್ಲ, ಫುಲ್ಲು ಲೈಟ್ಸ್ ಇರುತ್ತೆ, ಎಲ್ಲೂ ಕತ್ಲೆ ಅಂತಿಲ್ಲ. ಮತ್ತು ಕೆಳಗಡೆನೂ ಅಷ್ಟೇ ನೋಡಿ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ವಾಶ್ರೂಮ್ ಕ್ಲೀನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಲೇಬರ್ ಏರಿಯಾ ಅಂದರೆ ಟ್ರಕ್ಸ್ ಎಲ್ಲ ಸ್ಟೇ ಮಾಡ್ತಾರಾ ಇಲ್ವ ಅಂತ ಗೊತ್ತಿಲ್ಲ, ಯಾಕಂದರೆ ಬಂದು ಹೋಗ್ತಾ ಇದ್ದಾರೆ. ಬಟ್ ಈ ಕಡೆ ಎಲ್ಲ ಡಿನ್ನರು ರೆಡಿಯಾಗಿರೋದ್ರಿಂದ ನೋಡಿ, ನಾವು ಆ ಕಡೆ ಏನಂತ ಹೇಳೋದು ಜೈಪುರ್ ಬರೋದಕ್ಕಿಂತ ಮುಂಚೆ ತೋರಿಸಿದ್ದು ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇಲಿ ಇನ್ನೂ ಇಷ್ಟೊಂದು ಡೆವಲಪ್ ಆಗಿಲ್ಲ. ಬಟ್ ಇಲ್ಲೆಲ್ಲ ತುಂಬ ಆಲ್ರೆಡಿ ಏನಂತ ಹೇಳೋದು ಎಲ್ಲ ಆ್ಯಕ್ಟಿವಲ್ಲಿದೆ.
ಸೊ ಬನ್ನಿ ಇವಾಗ ಡಿನ್ನರ್ ಮುಗಿಸ್ಕೊಂಬಿಡೋಣ. ಡಿನ್ನರ್ ಮುಗಿಸ್ಕೊಂಡಾದ್ಮೇಲೆ ಜರ್ನಿ ಸ್ಟಾರ್ಟ್ ಮಾಡೋಣ. ನಾನು ನೆಕ್ಸ್ಟ್ ಎಲ್ಲೋಗಿ ಸ್ಟಾಪ್ ಮಾಡ್ತೀವಿ, ಎಲ್ಲಿ ಸ್ಟೇ ಆಗ್ತೀನಿ ಅನ್ನೋದು ಆಮೇಲೆ ತೋರಿಸ್ತೀನಿ. ಹರಿಯಾಣದಲ್ಲಿ ಫ್ಯೂಯಲ್ ಫಿಲ್ಲಿಂಗ್ ಅಗೇನ್. ಇತ್ತು ಅರ್ಧ ಟ್ಯಾಂಕ್, ಬಟ್ ಬೆಳಗ್ಗೆ ಇಲ್ಲಿಂದ ಡೈರೆಕ್ಟಾಗಿ ಅಮೃತ್ಸರ್ಗೆ ಹೊರಡೋದ್ರಿಂದ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀವಿ. ಪೆಟ್ರೋಲ್ ಹಾಕಿಸ್ತಾರೆ ಅವರು, ಗ್ಯಾಪಲ್ಲಿ ಹಿಂದೆ ಬ್ಲಾಗ್ ಮಾಡ್ತಾರೆ. ಸ್ನೇಹಿತರೆ, ಈಗಷ್ಟೇ ಡಿನ್ನರ್ ಮಾಡಿದ್ವಲ್ಲ, ನಾನು ಅಂದ್ಕೊಂಡ್ವಿ ಮುಂದೆ ಹೋಗ್ಬಿಡೋಣ, ಆದಷ್ಟು ಹತ್ರ ಹೋಗಿ ರೀಚ್ ಆಗಿ ಅಲ್ಲಿ ಟೆಂಟ್ ಹಾಕ್ಕೊಳ್ಳೋದು ಅಂತ. ಬಟ್ ಇಲ್ಲೇ ಚೆನ್ನಾಗಿತ್ತು, ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿತ್ತು ನಾವು ಯೂಸ್ ಮಾಡಿದ್ದು. ಮತ್ತು ಬ್ರೇಕ್ಫಾಸ್ಟ್ಗೆ ಬೆಳಿಗ್ಗೆ ಹೋಗ್ತಾ ಆನ್ ದ ವೇಲ್ ಮಾಡ್ಕೊತೀವಿ. ಸೊ ನಾವೀಗಷ್ಟೇ ಇಲ್ಲೇ ಪೆಟ್ರೋಲ್ ಹಾಕ್ಸಿದ್ದು ಪಕ್ಕದಲ್ಲಿರೋ ಪೆಟ್ರೋಲ್ ಬಂಕಲ್ಲಿ. ಸೊ ಇಲ್ಲೇ ಟೆಂಟ್ ಸೆಟಪ್ ಮಾಡ್ಕೊಂಡಿದ್ದೀವಿ ಅವ್ರನ್ನ ಕೇಳಿಕೊಂಡು. ಸೊ ಇಲ್ಲೇ ಮಲ್ಕೊಳ್ತೀವಿ ರಾತ್ರಿ. ಸೊ ಇವತ್ತು ಹರಿಯಾಣದಲ್ಲಿ ಇಲ್ಲೇ ಸ್ಟೇ ಆಗುತ್ತೆ ಆನ್ ದ ವೇ. ಸೊ ದೆನ್ ಮಾರ್ನಿಂಗಲ್ಲಿ ನಾವಿಲ್ಲಿಂದ ಹೊರಡ್ತೀವಿ ಟುವರ್ಡ್ಸ್ ಅಮೃತ್ಸರ್. ಸೊ ಗುಡ್ ನೈಟ್ ಸ್ನೇಹಿತರೆ, ಬೆಳಗ್ಗೆ ಸಿಗೋಣ.